ಎಲ್ಲರೂ ನಮಸ್ಕಾರ. ಟ್ರೈಲರ್ ತುಂಬ ಚೆನ್ನಾಗಿದೆ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದರು ಬೇಕು, ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ. ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು. ಒಬ್ಬ ನಿರ್ಮಾಪಕ ಹುಡ್ಕೋಬೇಕು. ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು 6-7 ವರ್ಷ ಹಿಂದೆ ಇತ್ತು, ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾಯಿದ್ವು, ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ವು. ಅದೇ ಪರಿಸ್ಥಿತಿ ಇತ್ತೀಚೆಗೆ ಬಂದುಬಿಟ್ಟಿದೆ. ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು. ರುದ್ರಗಡಪಣ ತುಂಬ ಚೆನ್ನಾಗಿದೆ. ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ, ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ, ಆ ಥರ ಒಂದು ಕಾಮಿಡಿ ಮಾಡ್ತಾರೆ, ಸೀರಿಯಸ್ ಆಗ್ತಾರೆ, ಫೈಟ್ ಮಾಡ್ತಾರೆ. ಆ ಪಾತ್ರ ನಾನು ನೋಡಿದ್ದೀನಿ. ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಲಿಯವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಹಿಟ್ಟಾಗಲಿ, ಒಳ್ಳೆಯದಾಗಲಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ. ದಯವಿಟ್ಟು ಬೇಡ, ಎಲ್ಲ ಇಲ್ಲೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸಿದ್ರು, ತೊಗೊಂಡೋಗಿ ಹಿಂದಿಲಿ ಮಾರ್ಕೊಂಬಿಟ್ಟಾರೆ. ಅವನು ಕನ್ನಡ ಸಿನಿಮಾ ಕೇಳಿದ್ರೆ 2-2 ಲಕ್ಷ ಕೇಳ್ತಾರೆ. ಇದೇ ಬಾಂಬೆಯವ್ರು ಏನು ಮಾಡ್ತಾರೆ ಹೇಳಿ, ಸೋನು ನಿಗಮ್ಗೆ ಮರಾಠಿ ಹಿಂದಿ ಹಾಡು ಹೇಳಿದ್ರೆ 40-50 ಸಾವಿರ ಮೇಲೆ ಕೊಡೋಲ್ಲ. ಯಾಕೆಂದರೆ ಅವರೇನೋ ಜಾಸ್ತಿ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಇವ್ರಿಗೆ ಮಾಡ್ತಾರೆ, ಇಲ್ಲೆಲ್ಲ ಕಷ್ಟ ಬಿದ್ದು ಗೆಲ್ಲಿಸ್ತಾರೆ. ಅದೇ ಕನ್ನಡ ಸಿನಿಮಾಗೆ ಅವ್ರು ತಿರುಗಿ 2 ಲಕ್ಷ ಹೇಳ್ತಾರೆ, ಹಾಡಾಡಲ್ಲ. ಈ ಥರ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದೋದವರು ಬೇರೆ ಥರ ಇರ್ತಾರೆ. ನಮ್ಮ ಸಿನಿಮಾ, ನಮ್ಮ ಚಿತ್ರರಂಗ ಬೆಳೆದೋದವರು ದಯವಿಟ್ಟು ನಮಗೆ ಮಾಡಬೇಡಿ, ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ. ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ. ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಉದ್ಯಮ ಉಳಿದಿದೆ. ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆಗಳಲ್ಲಿದೆ, ಇವತ್ತು ಯಾರಿಗೂ ಕಾಂಪಿಟೇಷನಲ್ಲಿ ನಮ್ಮ ಸಿನಿಮಾ ಬೆಳೀತಾರೆ, ಚಿತ್ರರಂಗ ಬೆಳೆದಿದೆ. ನಿಜವಾಗ್ಲೂ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನು ಅಂದ್ಕೊಳ್ತಿದ್ರು, ಇವತ್ತು ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತದೆ ನಮ್ಮ ಚಿತ್ರರಂಗನ. ನಿಜವಾಗ್ಲೂ ಖುಷಿ ಬಿಡಬೇಕು. ನಾವೆಲ್ಲ ನಮ್ಮದೊಂದು ಯೋಚನೆ ಮಾಡಬೇಕು, ನಂದೊಂದು ಯೋಚನೆ ಮಾಡಬೇಕು. ಚಿತ್ರರಂಗ ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. 24 ಬರ್ತದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.